ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇವತ್ತು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಇವರೆಲ್ಲ ಭಾಗಿಯಾಗಿದ್ದರು. ಕಾರ್ಯಕ್ರಮ ಉದ್ಘಾಟನೆ ಸಂದರ್ಭದಲ್ಲಿ ವಿಶೇಷ ಚೇತನ ಬಾಲಕಿಯವರುಗಳು ಸಿಎಂ ಅವರನ್ನ ನೋಡ್ತಾ ಇದ್ದ ಹಾಗೆ ಫುಲ್ ಖುಷ್ ಆಗ್ಬಿಟ್ಲು. ಕೂಡಲೇ ಸಿಎಂ ಸಿದ್ದರಾಮಯ್ಯನವರ ಕಾಲಿಗೆರಗಿ ನಮಸ್ಕಾರ ಮಾಡ್ತಾಳೆ. ಬಳಿಕ ಸಿಎಂ ಕೆನ್ನೆಗಿಂಡಿ ಖುಷಿ ಪಟ್ಲು. ಅಡೆತಡೆ ರಹಿತ ವಾತಾವರಣ, ಅವಶ್ಯಕ ಸಾಧನ ಸಲಕರಣೆಗಳನ್ನು ಒದಗಿಸೋದು, ಉದ್ಯೋಗ ಅವಕಾಶ ಮತ್ತು ತರಬೇತಿ ಹಾಗೂ ಸಾಮಾಜಿಕ ಭದ್ರತೆ, ಸೂಕ್ತವಾದಂತಹ ಅಡೆತಡೆ ರಹಿತ ವಾತಾವರಣ, ಅವಶ್ಯಕ ಸಾಧನ ಸಲಕರಣೆಗಳನ್ನು ಒದಗಿಸೋದು ಅತ್ಯಗತ್ಯ. ಇದರಿಂದ ಅವರು ಸಹ ಸಮಾಜದಲ್ಲಿ ಘನತೆ ಗೌರವದಿಂದ ಬಾಳ್ವೆ ನಡೆಸಲು ಸಾಧ್ಯ ಆಗತ್ತೆ. ಇಲಾಖೆಯು ಈ ನಿಟ್ಟಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ಶೈಕ್ಷಣಿಕ, ಔದ್ಯೋಗಿಕ, ಪುನರ್ವಸತಿ, ಸಾಮಾಜಿಕ ಭದ್ರತೆ ಆಧಾರವಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಈ ದಿನ ವಿಕಲಚೇತನ ಮಕ್ಕಳ ಉಪಸ್ಥಿತಿಯಲ್ಲಿ ಅವರ ಹಿರಿಯರ ಆಶೀರ್ವಾದವನ್ನ ಪಡೆದು ವಿಕಲಚೇತನ ಮಕ್ಕಳು ದೀಪವನ್ನು ಬೆಳಗಿಸಿ ಅವರಿಗೆ ಅವಕಾಶವನ್ನು ನೀಡಿ ಸಮಾಜದ ಮುಖ್ಯ ವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ತುತ್ಯಾರ್ಹ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅವರ ಕೈಯಲ್ಲಿ ಖುದ್ದು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಅವರ ಜೊತೆಗೂಡಿ ದೀಪವನ್ನು ಹಚ್ಚುತ್ತಿರುವುದು ಅವರಿಗೆ ಸಾಕಷ್ಟು ಉತ್ತೇಜನ ದೊರೆತಂತಾಗಿದೆ. ಜೋರಾದ ಕರ್ತಾಳವನ್ನು ಮಾಡಬೇಕಾಗಿ ವಿನಂತಿ.